ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ, ಮುಂಬರುವ ಸಮಯವು ನಿಮ್ಮ ಕೌಟುಂಬಿಕ ಜೀವನದ ಈ ಒಂದು ವ್ಯವಸ್ಥೆಯನ್ನ ಸುಧಾರಿಸುತ್ತೆ. ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ತಾಳ್ಮೆಯಿಂದ ಆದಷ್ಟು ನೀವು ವರ್ತಿಸಿ. ನಿಮ್ಮ ಈ ಒಂದು ಒಳ ಮನಸ್ಸಿನ ದೃಢತೆ ಮತ್ತು ಈ ಒಂದು ಭಗವಂತನ ಮೇಲಿನ ಈ ಒಂದು ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ. ಆದಷ್ಟು ನೀವು ನಂಬಿಕೆಯಿಂದ ತಾಳ್ಮೆಯಿಂದ ಇರಿ. ಭಗವಂತ ನಿಮ್ಮನ್ನು ಈ ಯಶಸ್ಸಿನ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಆದಷ್ಟು ತಾಳ್ಮೆಯಿಂದ ನಂಬಿಕೆಯಿಂದ ಇದ್ರೆ ಮತ್ತೆ ಈ ಬ್ರಹ್ಮಾಂಡದ ಒಂದು ಈ ದಿವ್ಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ. ಬನ್ನಿ ಸಿಂಹರಾಶಿಯವರೇ, ಈ ವಿಡಿಯೋ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವಂತಹ ಮಹತ್ವದ ತಿಂಗಳು ಈಗ ಬದಲಾಗಿದೆ ಅಂತಾನೆ ಅನ್ಬಹುದು, ಎದುರಾಗಿದೆ ಅಂತಲೂ ಅನ್ಬಹುದು. ಈ ಒಂದು ವಿಶ್ಲೇಷಣೆ ಕೇವಲ ಗ್ರಹಗಳ ಒಂದು ಚಲನೆ ಮಾಹಿತಿಯಲ್ಲ, ಬದಲಾಗಿ ನಿಮ್ಮ ಬದುಕಿನ ದಿಕ್ಕನ್ನು ಯಶಸ್ಸಿನತ್ತ ಹೆಜ್ಜೆ ಕೊಂಡೊಯ್ಯಬೇಕು ಎಂಬುದರ ಒಂದು ಮಾರ್ಗದರ್ಶನವಾಗಿದೆ. 2026ರ ಆರಂಭದ ಈ ಒಂದು ತಿಂಗಳು ನಿಮಗೆ ತುಂಬಾ ಚೆನ್ನಾಗಿತ್ತು. ಈಗ ಈ ಜೂನ್ 18ರ ನಂತರ ತುಂಬಾ ಚೆನ್ನಾಗಿದೆ ಅಂತಲೇ ಅನ್ನಬಹುದು. ಈ ಕಾಲಘಟ್ಟ ನಿಮ್ಮ ಪಾಲಿಗೆ ಅತ್ಯಂತ ರೋಮಾಂಚಕ ಹಾಗೂ ಮಹತ್ತರ ಬದಲಾವಣೆಗಳನ್ನು ತರುತ್ತೆ. ಈ ಸಂಪೂರ್ಣ ಭವಿಷ್ಯವು ನಿಮ್ಮ ಚಂದ್ರ ರಾಶಿಯನ್ನು ಆಧರಿಸಿದೆ. ಒಂದು ವೇಳೆ ಚಂದ್ರ ರಾಶಿ ತಿಳಿಯದಿದ್ದರೆ ನಿಮ್ಮ ಈ ಒಂದು ನಾಮ ನಕ್ಷತ್ರ ಅಥವಾ ಲಗ್ನದ ಆಧಾರದ ಮೇಲೂ ಇದನ್ನು ನೀವು ಅನ್ವಯಿಸಿಕೊಳ್ಳಬಹುದು. ಈ ಕಳೆದ 2-3 ತಿಂಗಳುಗಳಿಂದ ನೀವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಲು ಪ್ರಾರಂಭಿಸಿದ್ದೀರಿ. ಈ ಹಗಲಿರುಳು ಕಷ್ಟಪಟ್ಟಿದ್ದೀರಿ. ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸಲು ಕಠಿಣ ಪ್ರಯತ್ನಗಳನ್ನು ನಡೆಸುತ್ತಿದ್ದೀರಿ. ಇದರ ಫಲವಾಗಿ ನೀವು ಈ ಸಮಯವು ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಹೊಸ ವ್ಯಾಪಾರದಲ್ಲಿ ಭರ್ಜರಿ ಪ್ರಗತಿಯನ್ನು ತಂದುಕೊಡುತ್ತೆ. ಈ ವ್ಯಾಪಾರಸ್ಥರಿಗೆ ಇಷ್ಟು ದಿನ ಬಾರದಿದ್ದ ದೊಡ್ಡ ಮಟ್ಟದ ಒಪ್ಪಂದಗಳು ಅಥವಾ ಈ ಆಫರ್ಗಳು ಈ ಅವಧಿಯಲ್ಲಿ ನಿಮ್ಮ ಕೈ ಸೇರುತ್ತೆ. ಉದ್ಯೋಗಸ್ಥರಿಗೆ ಈ ಹೊಸ ಕೆಲಸದ ಹುಡುಕಾಟ ಇದ್ದರೆ ಉತ್ತಮ ಅವಕಾಶಗಳು ಸಿಗುತ್ತೆ. ಆದಾಯದ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಮಾಜದಲ್ಲಿ ನಿಮ್ಮ ಈ ಒಂದು ವ್ಯಾಪಾರ ಆಗಿರ್ಬೋದು, ಉದ್ಯೋಗದ ಸಂಪರ್ಕಗಳು ಕೇವಲ ಸ್ಥಳೀಯವಾಗಿರದೆ ದೇಶ ವಿದೇಶಗಳವರೆಗೂ ವಿಸ್ತರಿಸುವ ಅದ್ಭುತ ಯೋಗವಿದೆ. ಈ ಸಮಾಜದಲ್ಲಿ ನಿಮ್ಮ ಹೆಸರಾಗಲಿ ಈ ಗೌರವ ತುಂಬಾ ಹೆಚ್ಚಾಗುತ್ತೆ. ನಿಮ್ಮ ಜಾತಕದಲ್ಲಿ ಈ ಒಂದು ನಾರಾಯಣ ಯೋಗ ನಿರ್ಮಾಣವಾಗಿದೆ. ಆದರೆ ಇದರ ಜೊತೆಯಲ್ಲೇ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕೆಲವು ಏರುಪೇರುಗಳು ತಲೆದೂರಬಹುದು. ಹಾಗಾಗಿ ಈ ಜುಲೈ 18ರಿಂದ ನಿಮಗೆ ಇದು ಒಳ್ಳೆಯ ದಿನಗಳು ಅನ್ನೋದು ನಿಮಗೆ ಫಲವಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಕೆಲವು ಜನರು, ಈ ಕೆಲವು ರಹಸ್ಯ ಶತ್ರುಗಳು ತೊಂದರೆ ನೀಡಬಹುದು. ಆಗ ನೀವು ಈ ಕುಟುಂಬದಲ್ಲಿನ ಸಣ್ಣ ಪುಟ್ಟ ಕಲಹಗಳು ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರದಂತೆ ಆದಷ್ಟು ನೀವು ನೋಡಿಕೊಳ್ಳಿ. ಯಾರನ್ನು ಅತಿಯಾಗಿ ನಂಬಬೇಡಿ. ಈ ಅವಧಿಯಲ್ಲಿ ನಿಮ್ಮ ಕೆಲಸದ ವೇಗ ಸ್ವಲ್ಪ ನಿಧಾನವಾಗಬಹುದು. ಆದರೆ ನೀವು ಸಕ್ರಿಯರಾಗಿ ಇದ್ದರೆ ಎಲ್ಲವನ್ನ ನಿಭಾಯಿಸಬಹುದು. ಅತಿಯಾದ ಈ ಒಂದು ಆರಾಮ ಪ್ರಿಯತೆ ಅಥವಾ ತಿರುಗಾಟದಲ್ಲಿ ಸಮಯ ವ್ಯರ್ಥ ಮಾಡಿದರೆ ನಷ್ಟ ಅನುಭವಿಸಬೇಕಾದೀತು. ಈ ಆಧುನಿಕ ಜಗತ್ತಿನಲ್ಲಿ ಈ ಶೇರ್ ಮಾರುಕಟ್ಟೆ ಆಗಿರ್ಬೋದು, ಈ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಈ ಒಂದು ಬಿಟ್ಕಾಯಿನ್ ಅಥವಾ ಲಾಟರಿ ಮುಂತಾದ ಕ್ಷೇತ್ರಗಳಲ್ಲಿ ಹಣ ಹೂಡಿಕೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಈ ಸಿಂಹರಾಶಿಯವರ ಜಾತಕದ ಪ್ರಕಾರ ಈ ತಿಂಗಳ ಆರಂಭದಿಂದ ಜನವರಿ 17ರವರೆಗಿನ ಅವಧಿಯು ಅತ್ಯಂತ ಸುವರ್ಣಾವಕಾಶವನ್ನು ಹೊತ್ತು ತರಲಿದೆ. ನೀವು ಹೂಡಿಕೆ ಮಾಡಿದ ಷೇರುಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮ ಕೈ ಸೇರಲಿದೆ. ಈ ಟ್ರೇಡಿಂಗ್ ಮಾಡುವವರಿಗೆ ಅತ್ಯುತ್ತಮ ಯೋಗವಿದೆ. ಈ ಜೂನ್ 18ರ ನಂತರದ ಪರಿಸ್ಥಿತಿ
ಲಾಭದ ಪ್ರಮಾಣ ಸಾಧಾರಣವಾಗಿ ಮುಂದುವರಿಯಲೇ ಇದ್ದರೂ ಹೊಸದಾಗಿ ದೊಡ್ಡ ಮೊತ್ತದ ಒಂದು ರಿಸ್ಕನ್ನು ನೀವು ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಹೂಡಿಕೆ ಮಾಡುವ ಮುನ್ನ ಈ ಒಂದು 100 ಬಾರಿ ಯೋಚಿಸಬೇಕು. ಯಾರಿಗೆ ವಿದೇಶಕ್ಕೆ ಹೋಗಿ ಓದಬೇಕು, ಅಲ್ಲಿ ಉದ್ಯೋಗ ಮಾಡಬೇಕು ಅಥವಾ ವಿದೇಶಿ ಕಂಪನಿಗಳೊಂದಿಗೆ ವ್ಯಾಪಾರ ಸಂಬಂಧ ಬೆಳೆಸಬೇಕು ಎಂಬ ಆಸೆ ಇದೆಯೋ ಅವರಿಗೆ ಈ ಜನವರಿ ತಿಂಗಳು ಅತ್ಯಂತ ಶುಭದಾಯಕವಾಗಿದೆ. ವಿಶೇಷವಾಗಿ ಜನವರಿ 17ರವರೆಗೆ ಗ್ರಹಗಳ ಬೆಂಬಲ ಅದ್ಭುತವಾಗಿದೆ. ಇಷ್ಟು ದಿನ ನಿಮ್ಮ ವೀಸಾ ಸಿಗದೆ ತೊಂದರೆಯಾಗಿದ್ದರೆ, ಈ ಪಾಸ್ಪೋರ್ಟ್ ಆಫೀಸ್ಗಳಲ್ಲಿ ಕೆಲಸಗಳು ಸಿಲುಕಿಕೊಂಡಿದ್ದರೆ ಅಥವಾ ಹಣಕಾಸಿನ ಸಮಸ್ಯೆಯಿಂದ ವಿದೇಶ ಪ್ರಯಾಣ ಮುಂದೂಡಲ್ಪಟ್ಟಿದ್ದರೆ ಆ ಎಲ್ಲ ಅಡೆತಡೆಗಳು ನಿಮಗೆ ಈ ಒಂದು ಜೂನ್ 18ರ ಮೇಲೆ ಇವೆಲ್ಲ ಬಗೆಹರಿಯಲಿದೆ. ವಿದೇಶದಲ್ಲಿ ಉದ್ಯೋಗದ ಒಂದು ಬದಲಾವಣೆ. ಈಗಾಗಲೇ ಹೊರದೇಶದಲ್ಲಿ ನೆಲೆಸಿರುವ ಸಿಂಹರಾಶಿಯವರಿಗೆ ಸಂಬಳ ಹೆಚ್ಚಳ ಆಗುವ ಅಥವಾ ಈ ಉತ್ತಮ ಕಂಪನಿಗೆ ಬದಲಾಗುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಆದರೆ ನೆನಪಿಡಿ, ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ಸಣ್ಣ ತಪ್ಪುಗಳು ನಿರ್ಲಕ್ಷಿಸಬೇಡಿ. ಸಿಂಹರಾಶಿಯವರ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ನೀವು ಹೊಸ ತಂತ್ರಗಳನ್ನು ರೂಪಿಸಿ ಕಠಿಣ ಪರಿಶ್ರಮ ಪಟ್ಟು ಸ್ವಲ್ಪ ಮಟ್ಟಿಗೆ ಈ ಸಾಲಗಳನ್ನು ತೀರಿಸಿದ್ದೀರಿ. ಆದರೆ ಅತಿ ದೊಡ್ಡ ಮಟ್ಟದ ಆರ್ಥಿಕ ಸುಧಾರಣೆ ನಿಮಗೆ ಕಾಯುತ್ತಿದೆ ಈ ಜೂನ್ ತಿಂಗಳಲ್ಲಿ. ಈ 4 ದಿಕ್ಕುಗಳಿಂದಲೂ ನಿಮಗೆ ಹಣದ ಹರಿವು. ಹಾಗಾಗಿ ಈ ಜೂನ್ 18ರ ನಂತರ ನಿರಂತರವಾಗಿ ಧನಾಗಮನವಾಗುತ್ತೆ. ಸಿಲುಕಿಕೊಂಡಿದ್ದ ಸರ್ಕಾರಿ ಹಣ, ಪಿತ್ರಾರ್ಜಿತ ಆಸ್ತಿಯ ಪಾಲು ಅಥವಾ ಸ್ನೇಹಿತರಿಗೆ ಕೊಟ್ಟಿದ್ದ ಸಾಲ ಮರಳಿ ಬರುತ್ತೆ. ನಿಮ್ಮ ಮೇಲಿರುವ ಈ ಗರಿಷ್ಠ ಪ್ರಮಾಣದ ಲೋನ್ ಅಥವಾ ಈ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡಲು ಈ ಸಮಯ ಪೂರಕವಾಗಿದೆ. ಈ ಅವಧಿಯಲ್ಲಿ ನೀವು ಮಾಡುವ ಅತ್ಯಂತ ಶ್ರೇಷ್ಠ ಕೆಲಸವೆಂದರೆ ಅನಗತ್ಯವಾಗಿ ಈ ಹೊಸ ಸಾಲಗಳನ್ನು ಮಾಡದೆ, ತಪ್ಪು ಐಷಾರಾಮಿ ವಸ್ತುಗಳಿಗೆ ಹಣ ವ್ಯಯಿಸದೆ ಜಾಣತನದಿಂದ ಉಳಿತಾಯ ಮಾಡುವುದು. ಈ ಜೂನ್ 18ನೇ ತಾರೀಕಿನ ನಂತರ ಈ ಒಂದು ಕಾಂಟ್ರಾಕ್ಟ್ ಅಥವಾ ಈ ಪ್ರೈವೇಟ್ ಫಂಡ್ಗಳು ಬರಲು ಸ್ವಲ್ಪ ತಡವಾಗಬಹುದು. ಆದರೆ ತಿಂಗಳ ಪೂರ್ತಿ ಹಣದ ಕೊರತೆಯಂತೂ ಖಂಡಿತ ಎದುರಾಗೋದೇ ಇಲ್ಲ. ಈ ದಾಂಪತ್ಯ ಜೀವನ ಮತ್ತು ಕೌಟುಂಬಿಕ ಸೌಹಾರ್ದತೆ. ಸಿಂಹರಾಶಿಯವರ ಜಾತಕವನ್ನು ಆಳವಾಗಿ ವಿಶ್ಲೇಷಿಸಿದಾಗ ನಿಮ್ಮ ಜಾತಕದ 7ನೇ ಮನೆ ಎಂದರೆ ವಿವಾಹ ಮತ್ತು ದಾಂಪತ್ಯದ ಸ್ಥಾನಕ್ಕೆ ಅಧಿಪತಿಯಾದ ಶನಿದೇವರ ಪ್ರಭಾವವು ತಿಂಗಳ ಆರಂಭದಲ್ಲಿ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದರ ಪರಿಣಾಮವಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಈ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಕೌಟುಂಬಿಕ ಕ್ಲೇಶಗಳು ಹಾಗೂ ಅಸಮಾಧಾನಗಳು ತಲೆದೂರಬಹುದು. ಸಂಗಾತಿಯೊಂದಿಗೆ ಹಾಗೂ ಪ್ರೀತಿ ಪಾತ್ರರೊಂದಿಗೆ ಸಣ್ಣ ವಿಷಯಗಳಿಗೂ ದೊಡ್ಡ ಜಗಳವಾಗಬಹುದು. ನಿಮ್ಮ ಮಾವನ ಮನೆ ಅಥವಾ ಸಾಂಸಾರಿಕ ವಲಯದಿಂದ ಕೆಲವು ಮಾನಸಿಕ ಒತ್ತಡಗಳು ಎದುರಾಗಬಹುದು. ಪ್ರೇಮಿಗಳು ತಮ್ಮ ವಿವಾಹದ ಮಾತುಕತೆಗಳನ್ನು ನಡೆಸಲು ಈ ಒಂದು ಮುಂದಿನ 10 ದಿನಗಳ ಕಾಲ ನಿಮಗೆ ಈ ಒಡ್ಡಿಕೊಳ್ಳದಿರುವುದು ಒಳ್ಳೆಯದು ಅಂತಲೇ ಹೇಳಬಹುದು. ಈ ಬೃಹಸ್ಪತಿಯ ಸ್ವತಂತ್ರ ದೃಷ್ಟಿ. ಆಕಾಶ ಮಂಡಲದಲ್ಲಿ ಒಂದು ಅದ್ಭುತ ಪವಾಡ ನಡೆಯಲಿದೆ. ದೇವಗುರು ಬೃಹಸ್ಪತಿಯು ಸಂಪೂರ್ಣವಾಗಿ ಸ್ವತಂತ್ರನಾಗಲಿದ್ದಾನೆ. ಬುಧ ಮತ್ತು ಶುಕ್ರ ಗ್ರಹಗಳ ನಕಾರಾತ್ಮಕ ದೃಷ್ಟಿ ಕ್ಷೀಣಿಸಲಿದೆ. ಹಾಗಾಗಿ ನಿಮ್ಮ ಸಂಗಾತಿಯೊಂದಿಗಿನ ಹಳೆಯ ವೈಮನಸ್ಸುಗಳು, ದೂರಗಳು ಸಂಪೂರ್ಣವಾಗಿ ಮರೆಯಾಗಲಿವೆ. ಇಬ್ಬರು ಒಟ್ಟಾಗಿ ಪ್ರವಾಸಕ್ಕೆ ಹೋಗುವ ಸುಂದರ ಯೋಜನೆಗಳು ರೂಪಿತಗೊಳ್ಳಲಿವೆ. ನಿಮ್ಮ ಸಂಗಾತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಸಿಂಹರಾಶಿಯವರೇ, ಪ್ರಸ್ತುತ ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಕೈಯಲ್ಲಿರುವ ಹಣವೇ ನಿಮ್ಮ ಗೌರವವನ್ನು ನಿರ್ಧಾರ ಮಾಡುತ್ತೆ. ನೀವು ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ಜಗತ್ತು ಮತ್ತು ಕುಟುಂಬ ನಿಮ್ಮ ಮಾತುಗಳನ್ನು ಕೇಳುತ್ತೆ. ಇಲ್ಲದಿದ್ದರೆ ನಿಮ್ಮನ್ನು ಕಡೆಗಣಿಸುವ ಸಾಧ್ಯತೆ ಹೆಚ್ಚು. ಈ ತಿಂಗಳು ಬೆಂಬಲ ನಿಮಗೆ ಸಿಗಲಿದೆ. ಈ ಸ್ಥಿರಾಸ್ತಿ, ಭೂಮಿ, ವಾಹನ ಮತ್ತು ನೂತನ ಈ ಗೃಹಯೋಗ ನಿಮ್ಮ ಜಾತಕದಲ್ಲಿ ಈ ಒಂದು ಕೇಂದ್ರ ತ್ರಿಕೋನ ರಾಜಯೋಗದ ಪ್ರಭಾವ ಇರುವುದರಿಂದ ಈ ಪೂರ್ತಿ ಆಸ್ತಿ ಮತ್ತು ವಾಹನ ಖರೀದಿಗೆ ಅತ್ಯಂತ ಪ್ರಶಸ್ತವಾಗಿದೆ. ವಿಪರೀತ ರಾಜಯೋಗದ ಒಂದು ಫಲ.
ವಿಶೇಷವಾಗಿ ನಿಮಗೆ ನಿಮ್ಮ ಜಾತಕದಲ್ಲಿ ಈ ರಾಜಯೋಗ ಸೃಷ್ಟಿಯಾಗಲಿದೆ. ಇದರ ಪ್ರಭಾವದಿಂದ ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಭೂಮಿ ಅಥವಾ ಮನೆಯ ವಿವಾದಗಳು ಅತ್ಯಂತ ಸುಲಭವಾಗಿ ಬಗೆಹರಿಯಲಿವೆ. ಈ ಸಾಲದ ಸುಳಿಯಿಂದ ಮುಕ್ತಿ, ಹಳೆಯ ಪ್ರಾಪರ್ಟಿ ಲೋನ್ಗಳು ಅಥವಾ ಆಸ್ತಿಯ ಮೇಲಿದ್ದ ಸಾಲಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಲಿವೆ. ಹಳೆಯ ಆಸ್ತಿಯನ್ನು ಲಾಭದಾಯಕವಾಗಿ ಮಾರಿ ಈ ಹೊಸ ಅತ್ಯಾಧುನಿಕ ಮನೆ ಅಥವಾ ವಾಹನವನ್ನು ಖರೀದಿಸುವ ಯೋಗ ನಿಮ್ಮದಾಗಲಿದೆ. ಈ ಶಿಕ್ಷಣ ಮತ್ತು ಸಂತಾನ ಭಾಗ್ಯ, ಉನ್ನತ ವ್ಯಾಸಂಗ, ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಕಾಯುತ್ತಿರುವ ಪೋಷಕರಿಗೆ ಈ ತಿಂಗಳು 2 ರೀತಿಯ ಫಲಗಳನ್ನು ನೀಡಲಿದೆ. ಅಂದರೆ ಮೊದಲಾರ್ಧದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ನಿಮಗೆ ಕೊರತೆ ಕಾಡಬಹುದು. ಓದಿನ ಮೇಲೆ ಗಮನ ಹರಿಸಲು ಕಷ್ಟವಾಗಬಹುದು. ಮನಸ್ಸು ಬೇರೆ ಬೇರೆ ಆಕರ್ಷಣೆಗಳತ್ತ ಈ ಒಂದು ಭರಟೆಯಾಗಬಹುದು. ಹಾಗಾಗಿ ನಿಮ್ಮ ಬುದ್ಧಿಶಕ್ತಿ ಇದರಿಂದ ತೀಕ್ಷ್ಣವಾಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಿ ವಿದ್ಯಾಲಯಗಳಿಗೆ ಸೇರಬಯಸುವವರಿಗೆ ಸೀಟುಗಳು ಸಿಗಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಉದ್ಯೋಗದ ಇಂಟರ್ವ್ಯೂಗಳಲ್ಲಿ ನೀವು ಭರ್ಜರಿ ಯಶಸ್ಸು ಕಾಣಲಿದ್ದೀರಿ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದೆ ದೂರವಾಗಿದ್ದರೆ ಅಥವಾ ಭಿನ್ನಾಭಿಪ್ರಾಯ ಹೊಂದಿದ್ದರೆ ಈ ಜೂನ್ 18ರ ನಂತರ ನಿಮಗೆ ತುಂಬಾ ಈ ಶುಭ ಫಲಗಳು ಅಂತಲೇ ಅನ್ನಬಹುದು. ಹಾಗಾಗಿ 2ನೇ ಸಂತಾನದಿಂದ ನಿಮಗೆ ಅನಿರೀಕ್ಷಿತ ಗೌರವ ಹಾಗೂ ಆರ್ಥಿಕ ಮಾನಸಿಕ ಬೆಂಬಲ ದೊರೆಯಲಿದೆ. ಈ ವರ್ಷದ ನಿಮಗೆ ಈ ಒಂದು 6ನೇ ತಿಂಗಳಲ್ಲಿ ಅಂದರೆ ಈ ಜೂನು ಸಿಂಹರಾಶಿಯವರ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಅತ್ಯಂತ ಅವಶ್ಯಕ ಅಂತಲೇ ಅನ್ನಬಹುದು. ಈ ಗ್ರಹಗಳ ಬದಲಾವಣೆಯು ನಿಮ್ಮ ದೈಹಿಕ ಸ್ಥಿತಿಯ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತೆ. ಈ ಕಾಡುತ್ತಿರುವ ಹಳೆಯ ಸಮಸ್ಯೆಗಳು ಆಗಿರಬಹುದು. ತಿಂಗಳ ಆರಂಭದಲ್ಲಿ ನಿಮಗೆ ಈ ಅಜೀರ್ಣ, ಈ ಒಂದು ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಇದರೊಂದಿಗೆ ಕುತ್ತಿಗೆ ನೋವು ಬರಬಹುದು, ಈ ಬೆನ್ನು ನೋವು ಅಥವಾ ಅತಿಯಾದ ಮಾನಸಿಕ ಒತ್ತಡ, ತಲೆನೋವಿನ ಸಮಸ್ಯೆಗಳು ನಿಮ್ಮ ದಿನನಿತ್ಯದ ಕೆಲಸಗಳಿಗೆ ಅಡ್ಡಿಪಡಿಸಬಹುದು. ಆರೋಗ್ಯ ಸುಧಾರಣೆಯ ಒಂದು ಸುವರ್ಣ ಕಾಲ. ಹಾಗಾಗಿ ಈ ಗ್ರಹಗಳ ಶುಭ ಸಂಚಾರದಿಂದಾಗಿ ನಿಮ್ಮ ದೀರ್ಘಕಾಲದ ಈ ಒಂದು ಕುತ್ತಿಗೆ ನೋವು ಅಥವಾ ಈ ಉದರ ಸಂಬಂಧಿ ಅಂದರೆ ಹೊಟ್ಟೆಯ ಕಾಯಿಲೆಗಳು ಸಂಪೂರ್ಣವಾಗಿ ಹದಕ್ಕೆ ಬರಲಿವೆ. ನಿಮ್ಮ ದೇಹದಲ್ಲಿ ಈ ಹೊಸ ಚೈತನ್ಯ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದನ್ನು ನೀವು ಗಮನಿಸುತ್ತೀರಿ. ಆದರೂ ಶಿಸ್ತುಬದ್ಧ ಆಹಾರದ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು ತುಂಬಾ ಉತ್ತಮ. ಈ ಕೋರ್ಟ್ ಕಚೇರಿ, ಕಾನೂನು ಹೋರಾಟ ಅಥವಾ ಈ ಒಂದು ವಿಜಯದ ಯೋಗ, ಈ ಕಾನೂನಾತ್ಮಕ ತೊಂದರೆಗಳು ಅಥವಾ ಶತ್ರುಗಳ ಕಾಟದಿಂದ ಬಳಲುತ್ತಿರುವ ಸಿಂಹರಾಶಿಯವರಿಗೆ ಈ ತಿಂಗಳು ಅತ್ಯಂತ ನಿರ್ಣಾಯಕ ತಿರುವು ನೀಡಲಿದೆ. ಈ ಒಂದು ಅವಧಿಯಲ್ಲಿ ನೀವು ಯಾರಿಗಾದರೂ ಸಾಲಕ್ಕೆ ಜವಾಬ್ದಾರರಾಗಿ ನಿಲ್ಲುವುದು, ಈ ಸಾಕ್ಷಿ ಸಹಿ ಹಾಕುವುದು ಅಥವಾ ಕೋರ್ಟ್ ವಿಷಯಗಳಲ್ಲಿ ಯಾರಿಗಾದರೂ ಸುಳ್ಳು ಭರವಸೆ ನೀಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಿ. ಯಾವುದೇ ಕಾನೂನುಬಾಹಿರ ಕೆಲಸಗಳು ಅಥವಾ ಈ ಉದ್ಯೋಗದಲ್ಲಿ ಶಾರ್ಟ್ಕಟ್ ಮಾರ್ಗವನ್ನು ಹುಡುಕಬೇಡಿ. ವ್ಯಾಪಾರದಲ್ಲಿ ಗುಣಮಟ್ಟವಿಲ್ಲದ ಅಥವಾ ಕಾನೂನು ನಿಯಮಗಳಿಗೆ ವಿರುದ್ಧವಾದ ಉತ್ಪನ್ನಗಳ ಮಾರಾಟದಿಂದ ಆದಷ್ಟು ದೂರವಿರಿ. ಇಲ್ಲದಿದ್ದರೆ ದೊಡ್ಡ ಕಾನೂನು ಅಡಚಣೆಗಳು ಎದುರಾಗಬಹುದು. ಹಾಗಾಗಿ ಈ ಸಂಪೂರ್ಣವಾಗಿ ನಿಮಗೆ ಈ ತಿಂಗಳಲ್ಲಿ ಈ ವಿಜಯದ ಕಹಳೆ ಮೊಳಗಲಿದೆ. ಎಷ್ಟೇ ಹಳೆಯ ಆಸ್ತಿ ಆಗಿರ್ಬೋದು, ವಿವಾದ ಇರಲಿ, ದಾಂಪತ್ಯದ ವಿಚ್ಛೇದನ ಅಥವಾ ಈ ಜೀವನಾಂಶದ ಕೋರ್ಟ್ ಕೇಸ್ಗಳಿರಲಿ, ಅವುಗಳು ನಿಮ್ಮ ಪರವಾಗಿಯೇ ತೀರ್ಪು ನೀಡುತ್ತೆ. ನೀವು ಅಂದರೆ ನಿಮ್ಮ ಸಿಲುಕಿಕೊಂಡಿದ್ದ ಹಣ ಅಥವಾ ಈ ಒಂದು ಬ್ಯಾಂಕ್ ಲೋನು ಕ್ಲೋಸ್ ಮಾಡುವ ಪ್ರಕ್ರಿಯೆಗಳು ಅತ್ಯಂತ ಸುಲಭವಾಗಿ ಮುಕ್ತಾಯಗೊಳ್ಳಲಿವೆ. ಈ ಅದೃಷ್ಟ ಬದಲಾಯಿಸುವ ಮಹಾ ಪರಿಹಾರಗಳು ಸ್ಪರ್ಧಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ನೀವು ಈ ಸರಳ ಹಾಗೂ ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ತಪ್ಪದೇ ಪಾಲಿಸಿ. ಹಳದಿ ಅರಿಶಿಣದ ಒಂದು ತಿಲಕ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ನಿಮ್ಮ ಹಣೆಗೆ
ಶುದ್ಧ ಅರಿಶಿಣದ ತಿಲಕವನ್ನು ಹಚ್ಚಿಕೊಳ್ಳಿ. ಇದು ನಿಮ್ಮ ಗುರುಗ್ರಹವನ್ನು ಬಲಪಡಿಸುತ್ತೆ. ಈ ಲಕ್ಷ್ಮೀದೇವಿ ಮತ್ತು ಗಣೇಶನ ಒಂದು ಮಂತ್ರ ಜಪ. ಹಾಗಾಗಿ ಈ ಒಂದು ಕಠಿಣ ಸಮಯದಲ್ಲಿ ಪ್ರತಿದಿನ ನೀವು ಕನಿಷ್ಠ 108 ಬಾರಿ, ಕಠಿಣ ಸಮಯ ಅಂದರೆ ಯಾವುದಪ್ಪ, ನಿಮಗೆ 3:30 ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಆದರೆ, ಇಲ್ಲ ನಿಮಗೆ ಮಾಮೂಲಿ ಟೈಮಲ್ಲಿ ಹೇಳ್ತೀನಿ ಅನ್ನೋದಾದರೆ ಆಗಲೂ ಕೂಡ ನೀವು ಹೇಳಬಹುದು. ಓಂ ಶ್ರೀ ಶ್ರೀ ನಮಃ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ. ಓಂ ಶ್ರೀ ಶ್ರೀಯೈ ನಮಃ ಮತ್ತು ಓಂ ಗಂ ಗಣಪತಿಯೇ ನಮಃ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿ. ಈ ಶನಿವಾರದ ವಿಶೇಷ ಶಿವಪೂಜೆ. ನಿಮ್ಮ ವ್ಯಾಪಾರದ ವೃದ್ಧಿಗಾಗಿ, ಈ ಹೊಸ ಉದ್ಯೋಗದ ಯಶಸ್ಸಿಗೆ ಹಾಗೂ ವಿದೇಶ ಪ್ರಯಾಣದ ಅಡೆತಡೆಗಳನ್ನು ನಿವಾರಿಸಲು ಪ್ರತಿಯೊಂದು ಶನಿವಾರದ ದಿನ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಬಿಳಿ ಬಣ್ಣದ ಈ ಒಂದು ಬರ್ಫಿ ಆಗಿರ್ಬೋದು, ಹಾಲಿನಲ್ಲಿ ಮಾಡಿದ ಸಿಹಿ ತಿಂಡಿ ಆಗಿರ್ಬೋದು, ಇದನ್ನು ನೈವೇದ್ಯವಾಗಿ ನೀವು ಅರ್ಪಿಸಿ. ಒಟ್ಟಾರೆಯಾಗಿ ಹೇಳೋದಾದರೆ ಸಿಂಹರಾಶಿಯವರೇ, ಈ 2026ರ ಈ ಒಂದು ವರ್ಷ ನಿಮ್ಮ ಬದುಕಿಗೆ ಒಂದು ಗಟ್ಟಿ ಅಡಿಪಾಯವನ್ನು ಹಾಕಿಕೊಡುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನೀವು ಹೆಜ್ಜೆಯನ್ನು ಇಡಬೇಕು ಅಷ್ಟೆ. ಈ ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮ ಬದುಕಿನ ಮಹತ್ತರ ಬದಲಾವಣೆ ಹಾಗೂ ಅದ್ಭುತ ಯಶಸ್ಸನ್ನು ತರಬಲ್ಲ ಈ ಒಂದು ಜೂನ್ 18, 2026 ಗ್ರಹಗಳ ಗೋಚಾರ ಮತ್ತು ಈ ಒಂದು ರಾಶಿಫಲದ ವಿಶ್ಲೇಷಣೆ ಅಂತಲೇ ಅನ್ಬೋದು. ಈ ದಿನದ ಗ್ರಹಗಳ ನಿಕಟ ಚಲನೆಯು ನಿಮ್ಮ ವೃತ್ತಿ, ಆರ್ಥಿಕತೆ ಮತ್ತು ಪ್ರೀತಿಯ ಜೀವನದಲ್ಲಿ ಹೊಸ ಆಯಾಮಗಳನ್ನು ತೆರೆಯುತ್ತೆ. ನಾವೀಗ ಈ ದಿನದ ಸಂಪೂರ್ಣ ಆಕಾಶಮಂಡಲದ ರಹಸ್ಯವನ್ನು ನಾವು ಬಿಚ್ಚಿಡುತ್ತಾ ಹೋಗೋಣ. ಯಾವುದೇ ಒಂದು ದಿನದ ಯಶಸ್ಸು ಆ ದಿನದ ಕಾಲಪುರುಷನ ನಡೆ ಮತ್ತು ಪಂಚಾಂಗದ ಶುದ್ಧತೆಯ ಮೇಲೆ ಆಧಾರಿತವಾಗಿರುತ್ತೆ. ಈ ದಿನ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಇರಲಿದೆ. ಹಾಗಾಗಿ ಈ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದ ಒಂದು ಸಮ್ಮಿಲನ. ಈ ಮುಂಜಾನೆ 11:32ರವರೆಗೆ ದೇವಗುರು ಬೃಹಸ್ಪತಿಯ ನೆಚ್ಚಿನ ಮತ್ತು ಅತ್ಯಂತ ಮಂಗಳಕರವಾದ ಪುಷ್ಯ ನಕ್ಷತ್ರವಿರಲಿದೆ. ಆ ನಂತರ ಆಶ್ಲೇಷ ನಕ್ಷತ್ರದ ಪ್ರಭಾವ ಆರಂಭವಾಗುತ್ತೆ. ಹಾಗಾಗಿ ನಕ್ಷತ್ರವು ಈ ದಿನ ಅಂದರೆ ಪುಷ್ಯ ನಕ್ಷತ್ರವು ಕೂಡುವುದರಿಂದ ಆಕಾಶದಲ್ಲಿ ಈ ಗುರು ಪುಷ್ಯ ಯೋಗ ಎಂಬ ಪರಮ ಪವಿತ್ರಗಳಿಗೆ ನಿರ್ಮಾಣವಾಗುತ್ತಿದೆ. ಇದು ಮಂತ್ರಸಿದ್ಧಿ, ಆಸ್ತಿ ಖರೀದಿ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಶ್ರೇಷ್ಠ ಸಮಯ. ನೋಡಿದ್ರಲ್ಲ, ಆದಷ್ಟು ಸಿಂಹರಾಶಿಯವರು ಈ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಂತಹದ್ದೇ ಈ ಕಷ್ಟ ಕಾರ್ಪಣ್ಯಗಳು ಇದ್ರೂ ಅದು ಈ ಜೂನ್ ತಿಂಗಳಲ್ಲಿ ಅದು ನಿರ್ನಾಮ ಆಗಿ ತೊಲಗಿ ಹೋಗುತ್ತೆ. ನೀವು ಹಾಕಿದ ಕಣ್ಣೀರಿಗೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಾಯ್ತು. ಈ ಸಿಂಹ ರಾಶಿಯ ಈ ಅಧಿಪತಿ ಸೂರ್ಯದೇವ. ಹಾಗಾಗಿ ನೀವು ಆದಷ್ಟು ಈ ಬೆಳಗ್ಗೆನೆ ನಿಮ್ಮ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಈ ಸೂರ್ಯದೇವನಿಗೆ ಆರ್ಘ್ಯವನ್ನ ಅರ್ಪಿಸಿ. ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಸಾಧ್ಯವಾದರೆ ಓಂ ಸೂರ್ಯಾಯ ನಮಃ ಅಂತ ನೀವು ಈ ಎಷ್ಟು ಸಾಧ್ಯ ಆಗುತ್ತೆ 28 ಸಲನೋ 108 ಬಾರಿನೋ 11 ಸಲನೋ ಈ ರೀತಿ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಡೀ ಕಷ್ಟ ಎಲ್ಲ ನಿರ್ಮೂಲನೆಯಾಗಿ ನಿಮಗೆ ತುಂಬಾನೇ ಶುಭ ಫಲಗಳು ಅನ್ನೋದು ದೊರೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.